ಯಪ್ಪ ಜಗ್ಗುರಮ್ಮ ಏನು ಮರೆಯ ಮನೆ ಹತ್ರ ಬಂದು ಹಂಗೆ ಗಲಾಟೆ ಮಾಡ್ತೈತಿ. ದುಡ್ಡು ಕೊಡಲಿಲ್ಲ ಅಂತಂದರೆ ಏನು ಊರಾಗೆಲ್ಲ ಪಂಚಾಯತಿಗೆ ಹಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸುತ್ತಯ್ಯಮ್ಮ. ಅಯ್ಯ ಥೂ, ನಾನು ಹೋಗಿ ಇವ್ನು ತೆಗಿಸ್ಕೊಳ್ಳಲ್ಲ ದುಡ್ಡ. ಹಾಂ ಜಗ್ಗು, ಏ ಜಗ್ಗು, ಏನು ನವೀನ ದುಡ್ಡು ತಗೊಂಬಂದ? ಹಾಂ ಹ್ಞೂ ತಗೊಂಬಂದೆ. ನಿಮ್ಮ ಅಮ್ಮ ಬಿಡ್ಬೇಕಲ್ಲಪ್ಪ. ಏನು 3 ದಿವಸದ ಮುಂಚೆಲಿ ಬಂದು ಗಲಾಟೆಯೋ ಗಲಾಟೆ. ಹಾಂ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾನೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇನ್ನೂ ಬೈದು ಅವರೇ ಒಂದಿಷ್ಟು ದುಡ್ಡು ಕೊಟ್ಟರು. ಅದಕ್ಕೆ ತಾಂಬಂದು ಕೊಟ್ಟೋಗೋಣ ಅಂತ ಬಂದೆ. ಹಾಂ ನೀನೇನೋ ಇಕ್ಕ ಅಂತ ಕೊಟ್ಟಿದ್ದಕ್ಕೆ ನಾನು ಇಕ್ಕೊಂಡೆ, ಇಲ್ದಿದ್ರೆ ನಾನೆಲ್ಲ ಇಕ್ಕಂತಿದ್ದೆ. ನೋಡ್ದೆ ನಿಮ್ಮ ಅಮ್ಮನ ಬಂದು ಹೆಂಗೆ ಮಾಡ್ತಾಡಿತ್ತು. ಹಾಂ ಅದಕ್ಕೆ ತಾಳಪ್ಪ, ನೀನು ದುಡ್ಡು ಬೇಡ, ನೀನು ಬೇಡ, ನೀನು ಸವಾಸನೂ ಬೇಡ. ಹಾಂ ಆಯ್ತಾಯ್ತು ಕೊಡು ದುಡ್ಡ ತಂದಿದೆಯಲ್ಲ ಸದ್ಯ. ಹಾಂ ನಾನು ದಿನ ಬೈಸ್ಕೊಂಬೋದು ತಪ್ಪುತ್ತೆ. ನಿನ್ನಿಂದಾನೆ ಅಂತ ಹೇಳಿ ನಮ್ಮ ಅಮ್ಮ ದಿನ ಬೈಯೋದು ಗೊತ್ತಾ? ನೀನು ದುಡ್ಡು ತಗೊಂಡು ಬಳಸ್ಕೊಂಡು ನೋಡ್ದ ಯಾರ ದುಡ್ಡು ಇಸ್ಕೊಂಡು ಬಳಸ್ಕೊಂತಾರ? ನೀನೇ ತಾನು ಹೇಳಿದ್ದು ಬೇಕು ಅಂದರೆ ಅದಕ್ಕನ ಬಳಸ್ಕ, ನಾನು ಕೇಳ್ದಾಗ ಕೊಡಿವಂತೆ ಅಂತ ನಾ ಹೇಳ್ಬಿಟ್ಟು ಈಗ ನನ್ನ ಮೇಲೆ ಜೋರು ಮಾಡ್ತೀಯ. ಹಾಂ ನೀನು ಯಾಕೆ ನನ್ನ ಕೈ ಕೊಡ್ಬೇಕಾಯ್ತು? ತಂದು ನಿನ್ನ ಹತ್ರನೇ ಇಟ್ಕೋಬೇಕಾಯ್ತಿಲ್ಲ, ನಿನ್ನ ಹೆಂಡತಿ ಕೈ ಕೊಡಬೇಕಾಗಿತ್ತು. ಅಯ್ಯೋ ಮೆತ್ತು ಮಾತಾಡಲಿ. ನಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇನೆ ಇಬ್ರು ಮಕ್ಕುಗಿತೈತಿ. ಏನೋ ನಾನು ನಿನಗೆ ಪಾಪ ನೀನು ಬೇರೆ ಇಕ್ಕಂತಿಲ್ಲ, ನೀನು ಸಾಲ ಬೇರೆ ಕೊಡಬೇಕು ಯಾರಿಗೂ ಅಂತಿದ್ದಲ್ಲ, ಕೊಡ್ತೀಯ ಬಿಡು, ಯಾವಾಗನ ಬೇಕಾದಾಗ ನೀವು ಮನೆ ಕಡೆ ಚೆನ್ನಾಗಿದ್ದೀರಾ ಅಂತನ ಅಂದ್ಕೊಂಡೆ. ಆಯಿತು, ನಿಮ್ಮ ಅಮ್ಮನ ಕರಿ, ನಿಮ್ಮ ಅಮ್ಮನ ಕೈಗೆ ಕೊಟ್ಟು ಹೋಗ್ತೀನಿ. ನನ್ನ ಕೈ ಕೊಟ್ಟರೆ ನಾನೇನು ಇಟ್ಕೊಂಬಲ್ಲ ಅಂತೀನಿ, ನಮ್ಮನ ಕೈಗೆ ಕೊಡೋದು ನಾನು ತತ್ತ. ಹಾಂ ಆಮೇಲೆ ನೀನು ಇಸ್ಕೊಂಡು ಏನೋ ನಮ್ಮ ಇಸ್ಕಿಟ್ ಆಡಿ ಕಳೆದು ಆಮೇಲೆ ನಿಮ್ಮ ಅಮ್ಮಗೆ ಕೊಟ್ಟಿಲ್ಲ ಅಂತ ನಾನು ಮತ್ತೆ ಕೇಳಬೇಕಲ್ಲ. ಸುಮ್ಮನೆ ಕರಿ ನಿಮ್ಮ ಅಮ್ಮನ. ಇವನಬ್ಬ ಇವನು, ಇರು ನಮ್ಮ ಅಮ್ಮನೇ ಕರಿತೀನಿ. ಅಮ್ಮ 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 ಬಾರಮ್ಮ ಇಲ್ಲಿ. ಏನು ಇವನು ಬಂದ್ಬಿಟ್ಟವನೇ ದುಡ್ಡು ತಂದವನ? ಹ್ಞೂ ಅಮ್ಮ ದುಡ್ಡು ತಂದಿದ್ದಾನೆ. ನೀನೇನೋ ಹೋಗಿ ಗಲಾಟೆ ಮಾಡಿ ಬಂದಿದ್ದಂತಲ್ಲ ಅವ್ರ ಮಂತಕ್ಕೆ ಹೋಗಿ, ಅದಕ್ಕೆ ಇವತ್ತು 50,000 ದುಡ್ಡು ತಂದವನೇ. ನನ್ನ ಕೈ ಕೊಡು ಅಂದರೆ ನಿನ್ನ ಕೈಗೆ ಕೊಡ್ಬೇಕಂತವನು. ಬಾ ಇಸ್ಕ ಬಾ. ಹೋಳಿ ಆಂಟಿ, ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ. ನಾವೇನೇನು 50,000ಕ್ಕೂ ಏನು ಗತಿ ಇದ್ದಂಗಿಲ್ಲ. ನಮ್ದೇನೆ ಲಕ್ಷಾಂತರ ರೂಪಾಯಿ ಆಸ್ತಿ ಐತಿ. ಹಾಂ ಏನು ಅಂದ್ಕೊಂಡಿದ್ರೆ ನಾವೇನೇನು ತಿರ್ಕೊಂಡು ತಿಮ್ಮರಲ್ಲ. ಏನೋ ನನ್ನ ಫ್ರೆಂಡ್ ಅಲ್ವಾ ಜಗ್ಗು ಅಂತೇಳಿ ಇಸ್ಕೊಂಡು ಇಕ್ಕೊಂಡಿದ್ದೆ, ಏನೋ ಎಮರ್ಜೆನ್ಸಿ ಅಂತೇಳಿ ಬಳಸ್ಕೊಂಡಿದ್ದೆ. ನೀವು ಒಳ್ಳೆ ಹೆಂಗೆ ಆಡ್ಬಿಟ್ರಲ್ಲ. ಸುಮ್ಮನೆ ಮಾತಾಡಬೇಡ. ನಿಮ್ದು ಎಷ್ಟು ಆಸ್ತಿ ಇದ್ರೆ ನನಗೇನಂತೆ? ನಮ್ಮ ದುಡ್ಡು ನಮಗೆ ಕೊಡ್ಬೇಕು ತಾನೆ, ಕೇಳಿದ ತಕ್ಷಣ ಕೊಡು. ಆಯಿತು ಕೊಟ್ಟಿದ್ದೀನಿ ನೋಡಿ ಆಂಟಿ, 50,000 ಸರಿಯಾಗಿದೆ. ಆಮೇಲೆ 50,000ದಾಗೆ 1,000 ಕಮ್ಮಿ ಐತಿ, 500 ಕಮ್ಮಿ ಐತಿ ಅಂತ ನಾನು ಮತ್ತೆ ಕೇಳಬೇಡ್ರಿ. ಸರಿಯಾಗಿದೆ ನೋಡ್ಕೊಳ್ರಿ ಅಚ್ಚುಕಟ್ಟಾಗಿ. ಕೊಟ್ಟಿದ್ಯಾ ಬಿಡಪ್ಪ, ಕೊಟ್ಟಿದ್ಮೇಲೆ ಇನ್ನೇನು ಅದನ್ನೇ ಒತ್ತಿ ಹೇಳ್ತೀಯ ಕೊಟ್ಟಿದ್ದೀನಿ ಅಂತಾನೆ. ಅದು ಸರಿ, ನೀನೇನು ಕೆಲಸ ಮಾಡೋದು? ನಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ನಮ್ಮಪ್ಪನೂ ಅದನ್ನೇ ಮಾಡೋದು, ನಾನು ಅದನ್ನೇ ಮಾಡೋದು. ಈ ಸೈಟು ಲೇಔಟು ಎಲ್ಲ ಮಾಡಿಸೋದು, ಎಲ್ಲನ ಅದಕ್ಕೆಲ್ಲನ ಅಪ್ರೂವ್ ಕೊಡಿಸೋದು, ಆ ಥರದ್ದೆಲ್ಲನ ಮಾಡ್ತೀವಿ. ಆಮೇಲೆ ಮನೆಗಿನೇ ಕಟ್ಸೋದು, ಕನ್ಸ್ಟ್ರಕ್ಷನ್ಸು ಅದೆಲ್ಲ ನಡೆಸ್ತೀವಿ. ಕನ್ಸ್ಟ್ರಕ್ಷನ್ಸ್ ಕಂಪ್ನಿ ಐತಿ ನಮ್ಮದು. ಹೌದಾ? ಏನೋ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀಯಾ ಅಂದರೆ ಜಾಸ್ತಿ ಒಳ್ಳೆ ಲಾಭನೇ ಐತಿ ಅನ್ನೋ. ಯಾರೋ ನನ್ನ ಮಗಳು ಹೇಳ್ತಾ ಇದ್ಲು, ರಿಯಲ್ ಎಸ್ಟೇಟ್ ಮಾಡೋರು ಬೆಂಗಳೂರಾಗೆಲ್ಲ ದೊಡ್ಡ ಶ್ರೀಮಂತರಾಗವ್ರೆ ಅಂತನ. ನೀವೆಲ್ಲಿ ಮಾಡೋದು? ಬೆಂಗಳೂರಾಗ, ತುಮಕೂರಾಗ, ಇಲ್ಲೇ ಶಿರಾದಲ್ಲ? ನಾವೆಲ್ಲ ಕಡೆ ಮಾಡ್ತೀವಿ. ನಮ್ಮಪ್ಪ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ, ಈಗ ತುಮಕೂರಿಗೂ ಕಾಲಿಟ್ಟಿದೆ. ರಿಯಲ್ ಎಸ್ಟೇಟು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಲ್ವಾ, ಈಗ ತುಮಕೂರಲ್ಲೆಲ್ಲ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಇರೋದೇ ಹಳ್ಳಿಲೇನೆ. ನಾನು ನಮ್ಮಪ್ಪ ಅದನ್ನೆಲ್ಲ ನೋಡ್ಕೊಂತೀವಿ. ನಮ್ಮದು ಇದೂ ಇದೆ, ಮನೆ ಕನ್ಸ್ಟ್ರಕ್ಷನ್ಸ್ ಕಂಪ್ನಿ ಇದೆ, ಕನ್ಸ್ಟ್ರಕ್ಷನ್ ಮಾಡೋದು ಕಂಪ್ನಿನೂ ಇದೆ. ನಾವೆಲ್ಲನ ಮನೆ ಕಟ್ಕೊಡ್ತೀವಿ. ಹೌದಾ? ಹಂಗಾರೆ ನಿಮ್ದು ಆಸ್ತಿ ಎಷ್ಟೈತೆ? ನಮ್ದು ಆಸ್ತಿ ಒಂದು ಕೋಟಿ ಮೇಲೆ ಇರ್ಬೋದು ಆಂಟಿ. ಇನ್ನೂ ನಮಗಿನ್ನ ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರೆಲ್ಲನ 10 ಕೋಟಿ 15 ಕೋಟಿ ಗಟ್ಟಲೆ ದುಡ್ದಿದ್ದಾರೆ. ನಾವಿನ್ನೂ ಶುರು ಮಾಡಿನೂ ಒಂದು 5 ವರ್ಷ ಆಗಿದೆ ಅಷ್ಟೇ. 5 ವರ್ಷಕ್ಕೆ 1 ಕೋಟಿ ಲಾಭ ಮಾಡ್ಕೊಂಡಿದ್ದೀರಾ? ಅಯ್ಯೋ ಹಂಗಾದ್ರೆ ನೀನು ನನ್ನ ಮಗಂತಾಗೆ ಯಾಕೆ ದುಡ್ಡು ಇಸ್ಕೊಂಡೆ? 50,000ನ ಏನೋ ಯಾರಿಗೂ ಕೊಡಬೇಕು ಅಂತನ ಅಷ್ಟೊಂದು ದೊಡ್ಡ ಶ್ರೀಮಂತ ನೀನು? ನಿನಗೆ 50,000 ಎಲ್ಲ ನನ್ನ ಲೆಕ್ಕನ? ಹಂಗಲ್ಲ, ಎಮರ್ಜೆನ್ಸಿ ಏನೋ ದುಡ್ಡು ಬೇಕಿತ್ತು, ಹಂಗಾಗಿ ಇಸ್ಕೊಂಡಿದ್ದೆ ಅಷ್ಟೇ ಆಂಟಿ. ಹೌದಾ? ಅಯ್ಯೋ, ನಾನು ನೀನು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನಿಂತಾಗ ಯಾತು ಇಲ್ಲ, ಅದಕ್ಕೆ ನಾನು ಜಗ್ಗುತ್ತಾಗೆ ಸಾಲ ಇಸ್ಕೊಂಡವನಿ ಅಂತಾನ. ಸಾರಿ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ನಿನ್ನ ಮತ್ತೆ ಅಲ್ಲಿ ಹಳ್ಳಿಲಿ ಬಂದು ಕೇಳಿದಾಗ ಚಿಕ್ಕ ಮನೆ ಇದ್ದಂಗಿತ್ತು. ಅಯ್ಯೋ, ಈಗ ಸದ್ಯಕ್ಕೆ ಆ ಚಿಕ್ಕ ಮನೆಯಲ್ಲೇ ಇದ್ದೀವಿ. ಈಗಲೂ ಹಳ್ಳಿಲಿ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತಿದ್ದೀವಿ. ನಮ್ಮದು ತುಮಕೂರಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಐತೆ ಆಂಟಿ. ಹೌದಾ? ಮತ್ತೆ ಅದಕ್ಕೇನೆ ಇಲ್ಲಿ ನಿಮ್ಮ ಅಪ್ಪನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ, ನೀನೊಬ್ಬನೇ ಇದ್ದಿದ್ದು? ನೀನು ಇನ್ನೊಬ್ರು ಯಾರು ಇದ್ರಲ್ವಾ? ಅವರು ನಮ್ಮಮ್ಮ. ನಿಮ್ಮ ಅಮ್ಮನ? ಅಯ್ಯೋ, ನಾನು ಯಾರು ಅಂದ್ಕೊಂಡೆ. ನಮ್ಮಮ್ಮನೇ. ಆದರೆ ಅವರು ಜಾಸ್ತಿ ಒಡವೆ ಗಿಡವೆ ಏನು ಹಾಕಮಲ್ಲ. ಅವ್ರಿಗೆ ಇಷ್ಟನೂ ಇಲ್ಲ ಅದೆಲ್ಲ ಒಡವೆ ಹಾಕಮದು. ಬಿಡಪ್ಪ, ಏನು ದುಡ್ಡು ಸಂಪಾದನೆ ಮಾಡ್ತೀವಲ್ಲ ಅದನ್ನೇನು ತೋರಿಸ್ಕೋಬೇಕಾಗಿಲ್ಲ ಎಲ್ಲರಿಗೂ ಅಂತ ಹೇಳಿ ಆ ಥರ ಇರ್ತಾರೆ ನಮ್ಮಮ್ಮ. ಹೌದಾ? ಅಯ್ಯೋ ತಪ್ಪಾಯ್ತಪ್ಪ. ನಾನು ನಿನ್ನ ಮೇಲೆ ಗಲಾಟೆ ಮಾಡಬಾರ್ದಾಗಿತ್ತು, ದುಡ್ಡು ತಂದು ಕೊಡು ಅಂತಾನ. ಸಾರಿ. ಏನ್ಕನ ಬೇಕು ಅಂದರೆ ಸಹಾಯಕ್ಕೆ ಬರ್ತೀಯ? ನಿನಗೆ ಮದುವೆ ಆಗಿತ್ತಾ?
ಇನ್ನೂ ಇಲ್ಲ ಆಂಟಿ. ನಮ್ಮ ಮನೇಲಿ ನೋಡ್ತಾ ಇದ್ದಾರೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಈ ಮುಂದಿನ ವರ್ಷ ಏನಾದ್ರೂ ಆದರೆ. ಹೌದಾ? ತುಮಕೂರಾಗ ಹಂಗಾರೆ 3 ಅಂತಸ್ತಿನ ಬಿಲ್ಡಿಂಗ್ ಐತಾ? ಅಯ್ಯೋ 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 ಅಯ್ಯೋ, ಅಷ್ಟು ಶ್ರೀಮಂತರು. ನನಗೆ ಗೊತ್ತೇ ಇರಲಿಲ್ಲ ನೋಡು, ನಮ್ಮ ಜಗ್ಗು ಫ್ರೆಂಡ್ ಅಷ್ಟೊಂದು ಶ್ರೀಮಂತರಾಗಿರ್ತಾರೆ ಅಂತಾನೆ. ನಾನು ನಮ್ಮಂಗೇನೆ ಎಲ್ಲ ಬಡವರೇನೋ ನೀವು ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ನಮ್ಮ ಜಗ್ಗುಗೂ ಬುದ್ಧಿ ಐತೆ. ಒಳ್ಳೆ ಸಾವುಕಾರನೇ ಹಿಡ್ದೇವನೇ. ನೋಡ್ದೇನಮ್ಮ ನನ್ನ ಫ್ರೆಂಡ್ ಎಷ್ಟು ಸಾವುಕಾರ ಅಂತನಾ ನೀನು ಏನೇನೋ ಹೇಳ್ತಿದ್ದೆ. ಹೋಗ್ಲಿ ಬಿಡೋ, ನನಗೆ ಮುಂಚೆನೇ ಇದನ್ನ ಹೇಳ್ಬೇಕಾನೆ. ಅವನು ಕೋಟ್ಯಾಧೀಶ್ವರ ಅಂತಾನ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾತ ಮನೆ ಕಟ್ಕೊಡೋದು, ಯಾತ ಕನ್ಸ್ಟ್ರಕ್ಷನ್ ಕಂಪ್ನಿ ಎಲ್ಲ ಇಟ್ಕೊಂಡವ್ರಂತೆ. ನಿಜನೇನೋ? ನೀನು ನೋಡಿದ್ಯಲ್ಲನಾ? ನಾನೇನು ನೋಡಕ್ ಹೋಗಿಲ್ಲ, ಎಲ್ಲ ಹೇಳಿದ್ದಾನೆ ಅವನು. ಅವರಪ್ಪ ಅದೇ ಕೆಲಸನೇ ಮಾಡೋದು. ಸರಿ ಆಂಟಿ, ನಾನು ಇನ್ನು ಬರ್ತೀನಿ. ಅಯ್ಯೋ, ಇಲ್ಲಿ ಬಂದು ಹಂಗೆ ಹೋಗ್ತಿಲ್ಲಪ್ಪ, ಬಾ ಕಾಫಿ ಕುಡ್ದೋಗಿ ಅಂತೆ. ಬಾರಪ್ಪ, ಬಾ ಒಳಿಕೆ. ಬೇಡ ಆಂಟಿ, ನನಗೆ ಟೈಮ್ ಆಗುತ್ತೆ, ಹೋಗ್ಬೇಕು, ಕೆಲಸ ಐತೆ. ಬರ್ತೀನಿ ಕಣ ಜಗ್ಗು. ಸರಿ ಆಯ್ತು, ಬಾಯ್. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ದೊಡ್ಡ ಶ್ರೀಮಂತನ ಜಗ್ಗು ಇವನು. ಹೌದಮ್ಮ. ಅಯ್ಯೋ, ಇಂಥ ಹುಡುಗ ಮೊದಲೇ ಸಿಕ್ಕಿದ್ರೆ ನಮ್ಮ ಮಾಯಿನ್ಗಾದ್ರೂ ಮದುವೆ ಮಾಡ್ಬೋದಿತ್ತಲ್ಲೋ. ನೀನಾದ್ರೂ ಹೇಳೋದು ಬೇಡವೇನೋ ಜಗ್ಗು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಶ್ರೀಮಂತ ಅಂತಾನ. ನಿಮ್ಮ ಮಾಯಿನ ನಿನ್ನ ತಂಗಿನ ಇವನಿಗೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು. ಯಾವನ ಅಮೇರಿಕಾ ಅದು ಇದು ಅಂತ ಹೋಗಿ ಹಾಳಾದಂಗಾಯ್ತು. ಈಗ ಹೊಸ ಮೆಸ್ಕೊಂಡಿದ್ದಾನೆ. ನನ್ನ ಮಾತು ನೀನೆಲ್ಲಿ ಕೇಳ್ತೀಯ? ನೀನು ಮಾಯನು ಅಮೇರಿಕಾ ಅಂತ ಹೇಳಿ ಹೋಗಿ ಈಗ ಆಳ್ಳಕ್ಕೆ ಬಿದ್ದೀರ. ಹೋಗ್ಲಿ ಬಿಡ್ರಿ. ನಮ್ಮ ಭಾವನು ತುಂಬ ಒಳ್ಳೆಯವನು. ಹೆಂಗೋ ಅತ್ಲಾಗೆ ಹೇಳಿದ ಕೆಲಸ ಮಾಡ್ಕೊಂಡು ಸಮಯಿಸ್ಕೊಂಡು ನನ್ನ ಜೊತೆಗಿದ್ದಾನಲ್ಲ ಆರಾಮಾಗಿ. ನಿನಗೆ ನಿಮ್ಮ ಬಾವ ಅಂತ ನನಗೆ ಸಿಟ್ಟೆಲ್ಲ ಬರ್ತಾವನ್ ಬಾವ ಅಂದ್ರೆ. ಬಾ, ಈ ದುಡ್ಡು ಕೊಟ್ಟು ನಂದಿನಿ ನಮ್ಮ ಹೊಸ ಹಿಡ್ಕೊಂಡೋಗವಳಲ್ಲ, ಇಸ್ಕ ಬರೋಣ, ಕರ್ಕ ಬರೋಣ. ಅವ್ರು ಹೆಂಗಮ್ಮ ಕೊಡ್ತಾರೆ? ಅವಾಗ ನಾವು ಹೊಸ ಕದ್ದಿದ್ವಿ ಅಂತ ಅವ್ರು ಹೊಸ ಇಟ್ಕೊಂಡೋದ್ರು. ಈಗ 50,000 ಕೊಟ್ಬಿಡ್ತಾರ ಹೊಸನ? ಯಾಕೆ ಕೊಡಲ್ಲ? ನಮ್ಮ ಹೊಸ ನಮಗೆ ಕೊಡ್ಲಿ, ಅವ್ರ ದುಡ್ಡು ಅವ್ರಿಗೆ ಕೊಡ್ತೀವಿ. ಅವರು ಬೇರೆ ಹೊಸ ತಕೊಂಬ್ಲಿ. ಬಾ ಹೋಗೋಣ. ಅಯ್ಯೋ ಅಮ್ಮ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ನೀನು ಯಾಕಾಗಲ್ಲ? ದುಡ್ಡು ಕೊಟ್ಟು ನಮ್ಮ ಹೊಸ ಹಿಡ್ಕೊ ಬರೋಣ. ಬಾ, ಅವರು ಬೇಕು ಅಂದ್ರೆ ಇನ್ನೊಂದು ಹೊಸ ತಕೊಂಬರ್ಲಿ ಹೇಳು. ನಮ್ಗೇನಂತೆ? ನಮ್ಮ ಹೊಸ ಅದು ಚೆನ್ನಾಗಿ ಹಾಲು ಕರಿಯುತ್ತೆ. ಚೆನ್ನಾಗಿ ಹಾಲು ಕರಿಯೋದ್ರಿಂದನೇ ಈಗ ಸಿದ್ಧ ಇನ್ನೂ ಜಾಸ್ತಿ ಹಾಲಾಗ್ತಿದ್ದಾನೆ. ಈ ವರ್ಷ ನಾವೇ ಪ್ರಶಸ್ತಿ ತಗೋಬೇಕು ಅಂದ್ರೆ ಅವ್ರು ತೆಗಿರೋ ಹೊಸನ ನಾವು ಹೊಡ್ಕೊಂಬರ್ಲೇಬೇಕು. ತೀರಾ ಇನ್ನೊಂದು 10,000ನ ಎಲ್ಲಾದ್ರೂ ವಂಚಿ ಕೊಡ್ತೀವಿ. ಸದ್ಯಕ್ಕೆ 50,000 ದುಡ್ಡು ತಗೊಂಡು ನಮ್ಮ ಹೊಸ ಬಿಡಿಸ್ಕೊಂಬರೋಣ. ಬಾ ಹೋಗೋಣ. ಅಯ್ಯೋ ಅಮ್ಮ, ಅವ್ರು ಕೊಡ್ತಾರ ನಿಜವಾಗ್ಲು? ಸರಿ ನಡಿ, ಕೇಳ್ಕೆ ಬರೋಣ. ಏ ನಂದಿನಿ, ಸಿದ್ಧ, ಏನತ್ತೆ? ಏನ್ ಸಮಾಚಾರ? ನಮ್ಮಂತಕ್ ಬಂದ್ಬಿಟ್ಟಿದ್ದೀರಾ ತಾಯಿ ಮಗ ಇಬ್ರು. ಏನ್ ಸಮಾಚಾರ ಅತ್ತೆ? ಕೈಯಾಗ ದುಡ್ಡು ಬೇರೆ ಇಟ್ಕೊಂಡಿದ್ಯಾ? ಏನು ಇಲ್ಲ, ಈ ದುಡ್ಡು ನಿಮ್ಗೇನೆ. ನಮ್ ಜಗ್ಗು ದಟ್ ಕೆಲಸ ಮಾಡಿ ನಿಮ್ಮ ಹೊಸನ ಕತ್ಕೊಂಡು ಹೋಗಿದ್ನಲ್ಲ, ಅದನ್ನ ಮಾರಿರೋ ದುಡ್ಡು 50,000 ರೂಪಾಯಿ ಐತೆ. ತಗ, ನಿಮ್ಮ ಸುದ್ದೆ ಇದು ದುಡ್ಡು. ಆ ದುಡ್ಡು ನಮ್ಗೆ ಕೊಡ್ತಾ ಇದ್ದೀರಾ? ನೀವೇ ಇಟ್ಕೊಳ್ರಿ. ನಿಮ್ಮ ಹೊಸ ಒಂದ ನಮಗೆ ಕೊಟ್ಟಿದ್ದೀರಲ್ಲ, ಮತ್ತಿನ್ಯಾಕೆ ಕೊಡ್ತಾ ಇದ್ದೀರಾ? ಯಾಕತ್ತೆ? ನಮ್ ದುಡ್ಡು ನಿನ್ ಕೊಡಕ್ಕೆ ನನಗೆ ತಲೆ ಕೆಟ್ಟೈತಾ? ಈ ದುಡ್ಡು ತಕೊಂಡು ನಮ್ಮ ಹೊಸನ ನಮಗ್ ಕೊಡ್ರಿ. ಅದಕ್ಕೇನೆ ದುಡ್ಡು ತಗೊಂಬಂದಿರೋದು. ತಗ. ಅದೆಂಗಾಗುತ್ತೆ ಜಯಕಯ್ಯ? 50,000 ಅಲ್ಲ ನಮ್ದು. ಎಷ್ಟು? 65,000 70,000 ಬಾಳೋದು. 50,000 ತಗೊಂಡ್ಬಿಟ್ಟು ನಿಮ್ಮ ಹೊಸ ಬಿಟ್ಬಿಟ್ರೆ ಅದೇಂಗೆ ಸರಿ ಆಗುತ್ತೆ? ಕೊಟ್ಟಿರೋದನ್ನ ನಾವು ಬಿಡಕ್ಕಾಗಲ್ಲ. ಹೌದತ್ತೆ, ಹೊಸ ಕತ್ಕೊಂಡು ಹೋಗಿರೋದಕ್ಕೆ ಹೊಸ ಕೊಟ್ಟಿದ್ದೀರಾ. ನಮಗ್ ದುಡ್ಡು ತಂದು ಕೊಟ್ರೆ ಈ ದುಡ್ಡು ತಗೊಂಡೋಗಿ ನೀವೇ ಹೊಸ ತಗೊಂಬರ್ರಿ. ನಮ್ಗೇನು ಹೇಳ್ತಾ ಇದ್ದೀರಾ? ನಮ್ಗೆ ದುಡ್ಡು ಬೇಡ, ನಮ್ಗೆ ಹೊಸ ಬೇಕು. ಹೊಸನ ನೀವೇ ತಗೊಳ್ರಿ, ನಮ್ಮ ಹೊಸ ನಮಗೆ ಕೊಡ್ರಿ. ನಿಮ್ ದುಡ್ಡು ನೀವು ತಗೊಂಡು ಬೇಕಾಗಿಲ್ಲ. ನಮ್ಮ ಹೊಸ ನಮ್ಗೆ ತಂದು ಕೊಡ್ರಿ, ಇಲ್ಲಾಂದ್ರೆ ನಿಮ್ಮ ಹೊಸ ನಮ್ಮ ಹತ್ರನೇ ಇರುತ್ತೆ. ಬೇಕು ಅಂದ್ರೆ ನೀವೇ ತಗೋಗ್ರಿ. ಹೊಸ ಬೇಕು ಅಂದ್ರೆ ನಾವೇ ಕೊಡೋಣ ನಿಮಗೆ. ಆಗಲ್ಲ. ದುಡ್ಡು ತಂದು ಕೊಟ್ಬಿಟ್ರೆ ನಾವು ಇವಾಗ ದುಡ್ಡು ತಂದು ಕೊಡ್ತೀವಿ. ನಿಮ್ಮ ಹತ್ರ ಇರೋ ಹೊಸನ ಕೊಡ್ರಿ ಅಂತ ಹೇಳಿ ಅಂದ್ರೆ ನಿಮ್ಗೆ ಇಷ್ಟ ಇಲ್ದಿದ್ರೆ ಕೊಡ್ತೀರಾ? ನಾವೇನೇನು ಇಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಒಂದ್ಸಲ ಕೊಟ್ಮೇಲೆ ಮುಗೀತು. ಆ ಹೊಸ ನಮ್ದೇನೆ. ನಾವು ಇಷ್ಟು ದಿನ ನೋಡ್ಕೊಂಡಿದೀವಿ 1 ತಿಂಗಳಿಂದನ. ಈಗ ಬಂದ್ಬಿಟ್ಟು ನಮ್ಮ ಹೊಸ ನಮಗೆ ಕೊಡ್ರಿ ಅಂದ್ರೆ ದುಡ್ಡು ಕೊಟ್ಟರು ಕೊಡಲ್ಲ. ನೀವು ಏನಂದ್ರೂ ನಾವು ಹೊಸ ಅಂತನೂ ಕೊಡಲ್ಲ. ಸುಮ್ಮನೆ ದುಡ್ಡು ತಕೊಂಡು ಹೋಗ್ರಿ. ನಿಮಗೆ ಬೇಕು ಅಂದ್ರೆ ದುಡ್ಡು ಈ ದುಡ್ಡಿಗೆನೆ ಇನ್ನೊಂದು ಹೊಸ ತಗೊಂಬರೋಗ್ರಿ ಹೋಗಿ. ಅಲ್ವೇ? ಈಗ ನಿಮ್ಮ ಹೊಸ ಎಲ್ಲ ಹೋಗಿತ್ತೋ ಏನೋ, ಅದ್ರ ದುಡ್ಡಿದು. ನಮ್ಮ ಹೊಸ ಹೊಡ್ಕೊಂಡು ಬಂದ್ಬಿಟ್ಟಿದೆಯಲ್ಲ ಇವಾಗ. ನಮ್ಮ ಹೊಸ ನಮಗೆ ಕೊಡಕ್ಕೆ ನಿಮ್ ದುಡ್ಡು ನಿಮಗೆ ತಂದು ಕೊಡ್ತಾ ಇದೀನಿ ತಾನೆ ಅತ್ತೆ. ನಮ್ ದುಡ್ಡಲ್ಲ, ನಮ್ಮ ಹೊಸನ ಕತ್ಕೊಂಡು ಹೋಗಿದ್ದು ನಿಮ್ಮ ಮಗ ಜಗ್ಗು. ನಮ್ಮ ಹೊಸ ನಮಗೆ ತಂದು ಕೊಟ್ಟಿರ್ತೀರಾ ಅಂದ್ರೆ ಬೇಕು ಅಂದ್ರೆ ನಿಮ್ಮ ಹೊಸ ನೀವು ಹೊಡ್ಕೊಂಡು ಹೋಗ್ರಿ. ಅದಕ್ಕೇನು ಬೇಡ ಅಂಬಲ್ಲ. ಅದ್ ಬಿಟ್ಬಿಟ್ಟು ದುಡ್ಡು ತಂದು ಕೊಟ್ಬಿಟ್ರೆ ನಾವೇಂಗ್ ಒಪ್ಪತ್ಕೋಬೇಕು? ಆಗಲ್ಲ, ತಗೊಂಡೋಗ್ರಿ. ಅಮ್ಮ, ನಾನು ಹೇಳಿಲ್ವೇನಮ್ಮ ಒಪ್ಪತ್ಕಮಲ ಅವರು ಹೊಸಕ್ಕೆ ವಾಪಸ್ ಕೊಡಲ್ಲ ಅಂತನ. ಸುಮ್ಮನೆ ಬಾ ಹೋಗೋಣ, ನಾವು ಬೇರೆ ಹೊಸ ತಾಮಕ್ಕಾಗುತ್ತೆ. ಎಲ್ಲ ನಿನ್ನಿಂದನೇ ಕಣ ಆಗಿದ್ದು. ಅದು ಯಾವನಿ ಮಾಡ್ದು ಹೊಸನ? ಹೊಸನೇ ತಂದು ಇವ್ರ ಮಕ್ಕದ ಮ್ಯಾಕ್ ಬಿಸಾಕಿ ನಮ್ಮ ಹೊಸ ಹೊಡ್ಕೊಂಡು ಹೋಗೋಣ. ನಮ್ದು ಚೆನ್ನಾಗಿ ಹಾಲು ಕರಿಯುತ್ತೆ. ಅಯ್ಯೋ, ಅದು ಎಲ್ಲೋಗೈತೋ ಏನವಾಗ ಲಾರಿಗೆ ಹಾಕೊಂಡು ಹೋದ್ರು ಅವರು.
ದಡ್ ನನ್ ಮಗ ಈಗ ನೋಡು ನಮ್ಮ ಸೈಟ್ ಕಂಡು ಅವರು ಹಾಲ ಜಾಸ್ತಿ ಜಾಸ್ತಿ ಕರೆದಾಕಿ ಅವ್ರು ಪ್ರಶಸ್ತಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಇಬ್ರು ಗಂಡ ಹೆಂಡತಿ ನಿನ್ನಿಂದನ. ನಂದಿ ಲಾಸ್ಟ್ ಮಾತು ದುಡ್ಡು ತಗೊಂಡು ಹೊಸ ನಮ್ದ ಬಿಡ್ತಿರೋ ಇಲ್ವೋ? ಬಿಡಲ್ಲ ಅತ್ತೆ, ಯಾಕೆ ಬಿಡ್ಬೇಕು? ಅಯ್ಯ ನಮ್ಮ ಹೊಸ ಬೇಕಾದ್ರೆ ನೀವು ನಮ್ದು ಯಾವ್ದಿತ್ತೋ ಅದನ್ನೇ ಹೊಡ್ಕೊಂಬಂದು ಬಿಡ್ರಿ, ನಿಮ್ಮ ಹೊಸ ಹೊಡ್ಕೊಂಡು ಹೋಗ್ರಿ. ದುಡ್ಡು ತಗೊಂಡು ನಾವೇನೇನು ಹೊಸ ಬಿಡ್ತಿ ಅಂತ ಹೇಳಿರ್ಲಿಲ್ಲ. ನಮ್ಗೆ ಹೊಸ ಕತ್ಕೊಂಡು ಹೋದ್ಮೇಲೆ ಹೊಸನೇ ತಗೊಂಬಂದಿದೀವಿ ನಾವು ನಿಮ್ಮ ಮನೆ ಹತ್ರ ಇಂದನ. ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ ಆಗಿ ಕೇಸ ವಾಪಸ್ ತಗೊಂಡಿದ್ದು. ಹೊಸ ಕೊಡ್ತೀವಿ ಅಂದಿದ್ಕೆ ದುಡ್ಡು ಕೊಡ್ತೀವಿ ಅಂದಿದ್ರೆ ನಾವು ಕೇಸೇ ತಾಂತ ಇರ್ಲಿಲ್ಲ. ಸುಮ್ಮನೆ ಹೋಗ್ರಿ. ಆಯ್ತು ಕಣಿ ಆಯ್ತು. ಮೆರಿತಾ ಇದೆಯಾ ಮೇರಿ? ಒಂದಲ್ಲ ಒಂದ್ ದಿವಸ ನಿನಗೂ ಸರಿಯಾದ ಆಗುತ್ತೆ. ನಡಿಯೋ ಜಗ್ಗು. ನಾವು ಅದಕ್ಕಿನ್ನ ಚೆನ್ನಾಗಿ ಆಳ್ಕರಿ ಅಂತ ಸನೇ ತರನ ನೋಡ್ದ. ನಮ್ಮ ಸ ನಮಗೆ ಕೊಡಕ್ಕೆ ಯೋಸ್ ಮಾತಾಡ್ತಾರೆ ಇಬ್ರು. ರೀ ನೋಡ್ರಿ, ಅಲ್ಲ ಹೊಸ ಕತ್ಕೊಂಡು ಹೋಗ್ಬಿಟ್ಟು ದುಡ್ಡು ತಂದು ಕೊಟ್ರೆ ಅದು 50,000. ನಮ್ಗೇನೇನು ಮಾಡಕ್ ಕೆಲಸ ಇಲ್ಲ. ಆಗ್ಲಾಗ್ಲ ಹೊಸ ಹುಡ್ಕೊಂಡೋಗಿ ರೇಟ್ ಮಾತಾಡೋದು ತರೋದು ಏನು 50,000 ಸಿಕ್ಬಿಡುತ್ತಾ? ನಮ್ಮ ಹೊಸ ಎಷ್ಟು ಚೆನ್ನಾಗಿತ್ತು, ಎಷ್ಟು ಲೀಟ್ರ್ ಹಾಲು ಕರಿಯೋದು ಅಂಥದ್ದು ಹೊಸ ಕತ್ಕೊಂಡು ಹೋಗವನಿ. ಅಂಥದ್ರಾಗೆ ಇವ್ರಿಗೆ ದುಡ್ಡು ತಗೊಂಡು ಇವ್ರ ಹೊಸ ಬಿಟ್ಬಿಡ್ಬೇಕಂತೆ. ಬೇಡ ನಂದಿನಿ, ಇದೇ ಹೊಸ ಚೆನ್ನಾಗೈತೆ, ಚೆನ್ನಾಗೂ ಹಾಲು ಕರಿಯುತ್ತೆ. ಸರಿ, ನಾನು ಹೋಗಿ ಒಂದಿಷ್ಟು ಹುಲ್ಲು ಹಾಕ್ಬರ್ತೀನಿ. ಸರಿ ಆಯ್ತು ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.